ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ ಬಗ್ಗೆ ತಿಳಿಸೋದನ್ನ ಮರಿಬೇಡಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಏನಾದರೂ ಮಾಹಿತಿ ಇದೆ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನನ್ನ ಹಿಂದಿನ ವಿಡಿಯೋಲಿ ಯಂತ್ರ ಮಂತ್ರ ತಂತ್ರದ ಬಗ್ಗೆ ನನ್ನ ಹಿಂದಿನ ವಿಡಿಯೋಲಿ ಸಾಕಷ್ಟು ವಿಡಿಯೋಗಳಿದೆ. ಹಾಗಾಗಿ ಅದರ ಮುಂದಿನ ಭಾಗವಾದ ಮಂತ್ರದ ಸಾರ ಅಂದರೆ ಮಂತ್ರದಿಂದನೂ ಕೂಡ ಕೆಲವೊಂದು ನಾವು ಪರಿಹಾರ ಮಾಡ್ಕೋಬಹುದು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತೀನಿ ನೋಡಿ. ತಮಗೆಲ್ಲ ತಿಳಿದಿರ್ಬೋದು, ಈ ಒಂದು ವಿಷ್ಣುವಿನ ಅಂಶವಾದ ನರಸಿಂಹ ಸ್ವಾಮಿಯ ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರ್ಬೋದು ಅಥವಾ ನರಸಿಂಹನ ಒಂದು ಮಂತ್ರ ಕವಚ ಇದನ್ನ ಪ್ರತಿನಿತ್ಯ ಯಾರು ಸದಾ ಕಾಲದಲ್ಲಿ ಒಂದು ಜಪವನ್ನು ಮಾಡ್ತಾರೋ ಅಥವಾ ಕಾಲಭೈರವ ಅಷ್ಟಕ, ತಮಗೆಲ್ಲ ಗೊತ್ತಿರ್ಬೋದು ಕಾಲಭೈರವ ಅಷ್ಟಕ, ಒಂದು ಏನು ಆಂಜನೇಯನ ದಂಡಕ, ಈ ರೀತಿಯಲ್ಲಿ ಒಂದು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಹೀಗೆ ಒಂದು ಸುದರ್ಶನ ಒಂದು ಮಂತ್ರ ಆಗಿರ್ಬೋದು ಅಂದರೆ ಶ್ಲೋಕ ಆಗಿರ್ಬೋದು. ಪ್ರತಿನಿತ್ಯ ಕಾಲದಲ್ಲಿ ಯಾವ ವ್ಯಕ್ತಿಯು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾಟ ಆಗಕ್ಕಿಂತ ಮುಂಚಿತವಾಗೋ ಅಥವಾ ಪ್ರತಿನಿತ್ಯ ಕಾಲದಲ್ಲಿ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಮುಂಚಿತವಾಗಿ ಕೂಡ ನಮ್ಮ ಒಂದು ಪ್ರೊಟೆಕ್ಷನ್ ಅನ್ನೋದು ಮಾಡ್ಕೊಳ್ಳೋದಕ್ಕೆ ಈ ಮಂತ್ರಗಳು ಅಂದರೆ ದುರ್ಗಾದೇವಿಯ ಕೂಡ ಆರಾಧನೆ ಕೂಡ ನಾವು ಮಾಡ್ಕೋಬೋದು. ಹೀಗೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಸಾಕಷ್ಟು ಭಾಗಗಳಿದೆ ಅಂದರೆ ಒಂದು ಗ್ರಹಗಳಿಗೂ ಒಂದೊಂದು ಶಕ್ತಿಗಳಿದೆ. ಹಾಗಾಗಿ ಆ ಒಂದು ಜಪದ ಶಕ್ತಿ ಅಂದರೆ ತಮಗೆಲ್ಲ ಒಂದು ಜಪವನ್ನು ಮಾಡ್ಕೊಳಕಾರೆ ಒಂದೊಂದು ಗ್ರಹಗಳಿಗೂ ಒಂದೊಂದು ಎಣ್ಣೆ ಹಾಗೂ ದೀಪದ ಸಾರ ಹಾಗೂ ಜಪದ ಒಂದು ಏನು ನಾವು ಜಪವನ್ನು ಯೂಸ್ ಮಾಡತಕ್ಕಂಥ ಒಂದು ವಸ್ತ್ರಗಳಾಗಿರ್ಬೋದು, ಒಂದು ಏನು ನಾವು ಅಸ್ತ್ರ ಆಗಿರ್ಬೋದು. ಅಂದರೆ ಅಸ್ತ್ರ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಈ ತುಳಸಿ ಮಣಿ ಒಂದು ಏನು ಇವಾಗ ನೋಡಿ ಕಾಳಿಕಾದೇವಿಗೆ ರುಂಡಮಾಲ ಅಂದರೆ ರುಂಡಮಾಲದಲ್ಲೇ ಒಂದು ಕಾಳಿಕಾದೇವಿ ಕೂಡ ಹೊಲಿಯುವಂಥದ್ದು. ಹಾಗೆ ಒಂದು ಕಾಲಭೈರವನಿಗೆ ಹೋಲಿಸ್ಕೋಬೇಕಪ್ಪ ಅನ್ನೋದಾದ್ರೆ ಏಕಮುಖದ ರುದ್ರಾಕ್ಷ ಅಂದರೆ ಏಕಮುಖದ ರುದ್ರಾಕ್ಷಿಯಲ್ಲಿ ಕಾಲಭೈರವ ಅಂದರೆ ಈಶ್ವರನು ಬೇಗ ಹೊಲಿತಾನೆ. ಹಾಗೆ ನರಸಿಂಹ ಸ್ವಾಮಿಯು ಕೂಡ ಬೇಗ ಹೊಲಿಯುವಂಥ ಸ್ಥಾನ ಬಲವೂ ಇದೆ. ಆದರೆ ನೋಡಿ, ಇದೆಲ್ಲ ನಾವು ಏನೇ ಒಂದು ಜಪ ತಪವನ್ನು ಮಾಡಕ್ಕಾರೆ ಕೆಲವೊಂದು ನಿಯಮಗಳಿದೆ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಅಂದರೆ ನಾನು ನನ್ನ ಹಿಂದಿನ ವಿಡಿಯೋಲಿ ಕೆಲವೊಂದು ಸಾರ ಹೇಳಿದೆ. ಅಂದರೆ ಒಂದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂದರೆ ತಿನ್ನೋದು ಒಂದು ಏನಪ್ಪ ಅಂದರೆ ಅವರೊಂದು ಬಲಾನುಸಾರ ಅಂದರೆ ಒಂದು ಏನಾದರೂ ಇರಲಿ. ಆದರೆ ಈ ಜಪ ತಪಗಳಿಗೆ ಕೆಲವಂತೂ ಬಿಡಬೇಕಾಗುವಂಥ ಸ್ಥಿತಿಗತಿಗಳು ಬರುತ್ತೆ. ಅಂದರೆ ಯಾಕಂದರೆ ಕಾಲಭೈರವನಿಗೂ ಹಾಗೂ ಕಾಳಿಕಾದೇವಿಗೂ ಸಾಕಷ್ಟು ಒಂದು ಶಕ್ತಿಗತಾಯುತ ಬೇರೆ ಇದೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಕಾಳಿಕಾದೇವಿಯನ್ನು ಉಪಾಸನೆ ಮಾಡೋಕ್ಕಂಥ ವ್ಯಕ್ತಿಗಳು ಏನಪ್ಪ ಅಂದರೆ ಅವ್ರಿಗೆ ನಾನ್ ವೆಜಿಟೇರಿಯನ್ ಅನ್ನೋದು ಬರುತ್ತೆ. ಅಂದರೆ ಯಾಕಂದರೆ ಕಾಳಿಕಾದೇವಿಗೆ ಇಲ್ಲಿ ವೆಜ್ ಅನ್ನೋದು ಇದೆ, ನಾನ್ ವೆಜ್ ಅನ್ನೋದು ಇದೆ. ಅಂದರೆ ಒಂದು ರಕ್ತದ ಸಾರ ಅಂದರೆ ರಕ್ತದ ಅನ್ನವನ್ನು ನೈವೇದ್ಯಕ್ಕೆ ಕೊಡುವಂಥದ್ದು, ಮತ್ತು ಹಾಗೂ ಒಂದು ಆ ನಾನ್ ವೆಜ್ ಅನ್ನೇ ಒಂದು ಎಡೆಯನ್ನಾಗಿ ಇಡುವಂಥದ್ದು ಅಂದರೆ ಬಲಿಯನ್ನು ಕೊಟ್ಟು ಪರಿಹಾರವನ್ನು ಮಾಡ್ಕೊಳ್ಳುವಂಥದ್ದು. ಹಾಗೂ ಆ ಅಮ್ಮನಿಗೆ ಮುಖ್ಯವಾಗಿ ಸಿಹಿ ಅನ್ನೋದು ಇಷ್ಟ, ಆ ಹುಗ್ಗಿ ಅನ್ನ ಅನ್ನೋದು ಇಷ್ಟ ಕಾಳಿಕಾದೇವಿಗೆ. ಅದನ್ನ ಒಂದು ವೆಜಿಟೇರಿಯನ್ ರೀತಿಯಲ್ಲೂ ಮಾಡ್ಕೊಳ್ಳೋದು ಕೂಡ ಇದೆ. ಆದರೆ ನಾವು ಯಾರು ಶುರು ಅನ್ನೋದು ಯಾವ ರೀತಿಯಲ್ಲಿ ಇರ್ತಾರೋ ಅಂದರೆ ತಮಗೆ ತಿಳಿಸದೆ ಈ ಜಪ ತಪಗಳನ್ನು ಮಾಡಕ್ರೆ ಎಷ್ಟೆಷ್ಟೋ ಒಂದು ಕಾಲಗಳಿದೆ. ಅಂದರೆ ಈ ಕೆಲವೊಬ್ರು ಏನಪ್ಪ ಅಂದರೆ ಒಂದು ದೀಪದ ಸಾರದಲ್ಲೇ ಮಾಡ್ತಾ ಹೋಗ್ತಾರೆ. ಅಂದರೆ ಅವರ ಮನೆಯಲ್ಲಿ ಏನೋ ಒಂದು ಮಣ್ಣಿನ ಹಣತೆ ಇದೆ, ಆ ಮಣ್ಣಿನ ಹಣತೆಯಲ್ಲೇ ಜಪ ತಪಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ನೋಡಿ, ಜಪ ತಪಗಳನ್ನು ಮಾಡಕ್ರೆ ಒಂದು ದೀಪ ಅನ್ನೋದು ಬೇಕಾಗುತ್ತೆ, ಆ ಹಾಕತಕ್ಕಂಥ ಎಣ್ಣೆನೂ ಪ್ರಾಮುಖ್ಯತೆ ಬರುತ್ತೆ. ಯಾಕಂದರೆ ತಮಗೆ ನನ್ನ ವಿಡಿಯೋಲಿ ಹೇಳಿದೆ, ಕಾಲಭೈರವನಿಗೆ ಬೇವಿನ ಎಣ್ಣೆನೇ ಸೂಕ್ತ ಅಂತ. ಅಂದರೆ ನಾವು ಕಾಲಭೈರವನ್ನು ಒಂದು ಜಪವನ್ನು ಮಾಡಿದಾರೆ ಆ ಬೇವಿನ ಎಣ್ಣೆಯಿಂದನೇ ನಾವು ಜಪ ಮಾಡ್ಬೇಕಾಗತ್ತೆ. ಆದರೆ ತಮ್ಮ ಹತ್ರ ಯಾವುದೇ ಥರದ ರುದ್ರಾಕ್ಷಿ ಇಲ್ಲ, ಯಾವುದೇ ಥರದ ಒಂದು ಕಮಲದ ಬೀಜ ಇಲ್ಲ, ಅದು ಅವಶ್ಯಕತೆ ಬರಲ್ಲ. ಆದರೆ
ನಿಮ್ಮ ಬೆರಳುಗಳಲ್ಲೇ ಕೂಡ ನಾವು ಕೌಂಟಿಂಗ್ ಅನ್ನೋದು ಮಾಡ್ಕೋಬಹುದು. ಆದ್ರೆ ಮಾಡತಕ್ಕಂಥ ಸಮಯ ಒಂದು ಆ ಜಾಗದಲ್ಲೇ ನಿಮ್ಮ ಮನಸ್ಥಿತಿ ಒಂದು ಇರ್ಲೇಬೇಕಾಗತ್ತೆ. ಅಂದ್ರೆ ಆ ಜಪ ಅನ್ನೋದು ಮಾಡಕ್ಕಾರೆ ನಮ್ಮ ದೇಹ ಮತ್ತು ಮನಸ್ಸು ಅಲ್ಲೇ ಸೀಮಿತ ಆಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಂದು ದೇಹ ಮಾತ್ರ ಇಲ್ಲೇ ಕೂತು ನಮ್ಮ ಮನಸ್ಸು ಬೇರೆ ಕಡೆ ಚಂಚಲಿತವಾದರೆ ಆ ಒಂದು ಮಂತ್ರದ ಶಕ್ತಿ ತಮಗೆ ದೊರಕಲ್ಲ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಮಲಗಿದ್ದಾಗ ಕೂಡ ಜಪವನ್ನು ಮಾಡತಕ್ಕಂಥ ಶಕ್ತಿ ಇದೆ. ಆದ್ರೆ ಇದೇ ಶಕ್ತಿ ಒಂದು 7 ಚಕ್ರಗಳನ್ನ ಆಕ್ಟಿವೇಶನ್ ಅನ್ನೋದು ಮಾಡುವಂಥದ್ದು. ಅಂದ್ರೆ ಎಷ್ಟೋ ಜನರಿಗೆ ತಿಳಿದಿರ್ಬೋದು, ಈ ಸಿದ್ಧಿಯನ್ನು ಮಾಡ್ಕೊಳಕ್ಕಾರೆ ನಮ್ಮ ದೇಹ ಕೂಡ ಮಲಗಿರುತ್ತೆ, ಬಟ್ ಒಳಗಿರೋ ಆತ್ಮ ಇದ್ದಿರುತ್ತೆ. ಆ ಆತ್ಮದಲ್ಲಿ ನಾವು ಒಂದು ಮಂತ್ರ ಜಪವನ್ನು ಪ್ರತಿ ಕಾಲ ಅಂದ್ರೆ ಪ್ರತಿ ಕ್ಷಣ ನಾವು ಜಪವನ್ನು ಮಾಡ್ತಾ ಹೋಗ್ಬೋದು. ಆ ಒಂದು ಜಪವನ್ನು ಮಾಡ್ತಾ 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 ಏನಾಗುತ್ತಪ್ಪ ಅಂದ್ರೆ ಏನು ನಾವು ಮುಂದಿನ ಕಾಲ ಅಂದ್ರೆ ಯಾವ ಒಬ್ಬ ವ್ಯಕ್ತಿಯು ಜಪವನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೋ ಒಂದು ಮುಂದೆ ಬರತಕ್ಕಂಥ ಕ್ಷಣಗಳು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಮುಂದೆ ಬಂದು ನಿಂತಾಗ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಗೋಚಾರ ಕೊಡುತ್ತೆ. ಹಾಗೂ ತಮ್ಮ ಒಂದು ಅವರಿಗೆ ಏನೋ ಒಂದು ಕೆಡುಕಿದೆ ಅನ್ನತಕ್ಕಂಥ ವಿಚಾರನೂ ಕೂಡ ಆ ವ್ಯಕ್ತಿಗೆ ಮುಂಚಿತವಾಗಿ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ತರದ ಒಂದು ಏನೋ ಒಂದು ಜ್ಯೋತಿಷ್ಯ ವಿದ್ಯೆನೆ ಕಲಿಬೇಕು ಅನ್ನತಕ್ಕಂಥ ಮಾಹಿತಿ ಏನು ಬರಲ್ಲ. ಆದ್ರೆ ಯಾರು ಜಪ ತಪಗಳನ್ನು ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ನದಿ ತೀರದಲ್ಲೇ ಎಷ್ಟೋ ಜನ ಜಪ ತಪಗಳು ಮಾಡ್ತಾ ಇರ್ತಾರೆ. ಆದ್ರೆ ಆ ಜಪ ತಪ ಅನ್ನೋದೇನಿದೆ, ಒಂದು ಜಪವನ್ನು ಶುರು ಮಾಡೋದು ಹೇಗಿದೆಯೋ ಆದ್ರೆ ನಿಮಗೆ ಏನೇ ಒಂದು ಜಪವನ್ನು ಸಿಗ್ಬೇಕು ಅಂದ್ರೆ ಗುರು ಮುಖೇಣನೇ ಆಗಿರ್ಬೇಕು. ಆದ್ರೆ ಏನೇ ಒಂದು ವಿಡಿಯೋವನ್ನು ನೋಡ್ಬಿಟ್ಟು ನಾನು ಈ ಜಪವನ್ನು ಮಾಡ್ತೀನಿ ಅನ್ನೋದಾದ್ರೆ ಅದು ತಪ್ಪಾಗತ್ತೆ. ಅದೇ ಒಂದು ಜಪ ಅನ್ನೋದು ನಿಮ್ಗೆ ಒಂದು ಗುರುಗಳ ಮುಖೇನ ಒಂದು ಮಂತ್ರ ಒಂದು ಸೂಕ್ತ ಆಗಿದೆ. ಆದ್ರೆ ಅದು ಶುರು ಅನ್ನೋದು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದೇ ಒಂದು ಜಪವನ್ನು ನಿಮ್ಗೆ ಒಂದು ಜಪ ಒಂದು ಮನೆಯಲ್ಲೇ ಮಾಡ್ತಾ ಹೋಗ್ತಾ ಇದ್ರೆ, ಯಾಕಂದ್ರೆ ನಿಮ್ ಮದ್ವೆ ಆಗಿದೆ ಹಾಗಾಗಿ ಮನೆಯಲ್ಲೇ ಮಾಡ್ಬೋದು. ಆದ್ರೆ ಎಲ್ಲವನ್ನು ಬಿಟ್ಟಂತ ಸನ್ಯಾಸಿಗಳು ತಮ್ಗೆಲ್ಲ ಗೊತ್ತಿರ್ಬೋದು, ಅಂದ್ರೆ ಮನೆಯಲ್ಲಿರಲ್ಲ, ಒಂದು ಬೆಟ್ಟದ ಕಾಡಿಗೆ ಹೋಗ್ತಾರೆ, ಆ ಒಂದು ಪ್ರಮಾಣ ಕಾಲದಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ತಮ್ಗೆಲ್ಲ ಒಂದು ಸಿಂಪಲ್ ಆಗಿ ಒಂದು ಏನಪ್ಪಾ ಅಂದ್ರೆ ಯಾರೇ ಆದರೂ ಕೂಡ ಒಂದು ಯೋಗಿಗಳಾಗ್ಲೇಬಹುದು. ಅಂದ್ರೆ ಏನ್ ಮದ್ವೆ ಆದ್ರೂ ಕೂಡ ಯೋಗಿಗಳಾಗ್ಬೋದು, ಹಾಗೂ ಸನ್ಯಾಸತ್ವದ ಯೋಗದಲ್ಲಿ ಕೂಡ ಬದುಕ್ಬೋದು. ಆದ್ರೆ ಎರಡೂ ಪ್ರಮಾಣಗಳನ್ನು ಒಂದು ಪೂರ್ಣ ಫಲನೇ ರಿಸಲ್ಟ್ ಕೊಡುತ್ತೆ. ಆದ್ರೆ ತಮ್ಗೆ ಇನ್ನೊಂದು ಸೂಕ್ತ ಏನಂದ್ರೆ ನಮ್ಮ ಪ್ರೊಟೆಕ್ಷನ್ ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಮಾಡ್ಬೋದು ಅಂದ್ರೆ, ಎಷ್ಟೋ ಜನರು ಮನೆಯಲ್ಲಿ ಈ ಅಡ್ಗೆ ಅನ್ನೋದು ಮಾಡ್ತಾರೆ. ಈ ಅಡ್ಗೆ ಮಾಡಕ್ಕರನೆ ಒಂದು ನರಸಿಂಹ ಸ್ವಾಮಿಯ ಜಪ ಹಾಗೂ ಒಂದು ಲಲಿತಾ ಸಹಸ್ರನಾಮವನ್ನು ಓದುವುದು ಮಾಡುತ್ತಾ ಒಂದು ಅಡ್ಗೆಯನ್ನು ಮಾಡುವ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಆ ಹೆಣ್ಮಕ್ಳು ಏನೋ ಒಂದು ಅಡ್ಗೆ ಮಾಡ್ತಾ ಇದಾರೆ, ಆ ಅಡ್ಗೆ ಮಾಡಕ್ಕರನೆ ಒಂದು ಲಕ್ಷ್ಮೀ ಜಪನೋ ಅಥವಾ ಒಂದು ಸುದರ್ಶನ ಮಂತ್ರವನ್ನು ಓದ್ತಾ ಮಾಡಿದ ಆದ್ರೆ ಅದನ್ನೆಲ್ಲ ಒಂದು ಮನೆಯಲ್ಲಿ ತಿಂದಂತ ಯಾರೇ ಒಬ್ಬ ವ್ಯಕ್ತಿಗಳಿಗೂ ಕೂಡ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಮನೆ ಹೊರಭಾಗಕ್ಕೆ ಹೋದಾಗ ಅಲ್ಲಿ ಏನಾದ್ರು ನಿಂಬೆ ಹಣ್ಣು ಹೊಡೆದಿರೋ ಯಾವುದೋ ಒಂದು ತಂತ್ರಸಾರ ಆಗಿದ್ರು ಕೂಡ ಆ ಬಾಡಿಗೆ ತಾಗಲ್ಲ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಪರಿಹಾರ. ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ಪರಿಹಾರಗಳು ಇದೆ. ಹಾಗಾಗಿ ಇದು ಚಿಕ್ಕದಾಗಿ ಮಂತ್ರದಲ್ಲಿ ನಾವು ಹೇಗೆ ಒಂದು ಮಾಡುವಂತ ಒಂದು ರೀತಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಏನಾದ್ರೂ ಮಾಹಿತಿ ಇದೆ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೊಡೋದನ್ನ ಮರಿಬೇಡಿ. ನಮಸ್ಕಾರ.